ಅಂದರೆ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡೋರಿಗೆ ಫಸ್ಟ್ ನೆನಪಾಗೋದೇ ಮಡಿಕೇರಿ. ಸೊ ಮಡಿಕೇರಿಗೆ ಬಂದರೆ ಎಲ್ಲಪ್ಪ ಫುಡ್ ತಿನ್ನೋದು ಅಂತ ಅಂದರೆ ನಾವು ಯಾಕೆ ಯೋಚನೆ ಮಾಡಬೇಕು? ಮಡಿಕೇರಿಯ ಹೃದಯ ಭಾಗದಲ್ಲೇ ನಾವು ಆಗಲೇ ನೋಡಿದ್ದೀವಿ ಫ್ಯಾಬಿನ್ ಆ್ಯಂಡ್ ಬೇಖಾಚಿ ರೆಸ್ಟೋರೆಂಟ್ ಇದೆ. ಬಹಳಷ್ಟು ಹೆಸರುವಾಸಿ ಆಗಿದೆ, ಬಹಳಷ್ಟು ಹೆಸರನ್ನು ಕೂಡ ಮಾಡಿದೆ. ಸೊ ಅದರ ಇನ್ನೊಂದು ಬ್ರಾಂಚ್ ಈಗ ಕುಶಾಲನಗರದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಪ್ರಾರಂಭವಾಗಿದೆ. ಯಶಸ್ವಿ ಉದ್ಯಮಿಗಳು ಜೊತೆಗೆ ಫ್ಯಾಬಿನ್ ಆ್ಯಂಡ್ ಕ್ಯೂಬಿಕ್ಸ್ನ ಮಾಲೀಕರಾದಂತಹ ಫಯಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಜೊತೆಗೆ ಈ ಕೆಫೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಈಗ ಆಲ್ರೆಡಿ ಮಡಿಕೇರಿಯಲ್ಲಿ ಬಹಳಷ್ಟು ಹೆಸರು ಮಾಡಿದ್ದೀರಾ ನೀವು ಆಲ್ರೆಡಿ ಫ್ಯಾಬಿನ್ಸ್ ಮತ್ತು ಬೇಖಾಚಿ ರೆಸ್ಟೋರೆಂಟ್ ಮುಖಾಂತರ. ಇವತ್ತು ಸೆಕೆಂಡ್ ಬ್ರಾಂಚ್ ಮಾಡಿದ್ದೀರಾ. ಮೊದಲನೇದಾಗಿ ಫಸ್ಟ್ ಬ್ರಾಂಚ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಫಸ್ಟ್ ಆಫ್ ಆಲ್ ಈ ಇಂಡಸ್ಟ್ರಿ ಅಂದರೆ ಈ ಫೀಲ್ಡ್ಗೆ ಯಾಕೆ ಬರಬೇಕು ಅಂತ ಅನ್ನಿಸ್ತು? ನಂದು ಕರೆಕ್ಟಾಗಿ ಮಡಿಕೇರಿ ನನ್ನ ಬಿಸ್ನೆಸ್ ಬೇರೆ ಕಾಫಿ ಬಿಸ್ನೆಸ್ ಇದೆ. ನಾನು ಗಲ್ಫಲ್ಲಿರುವಾಗ ನಾನು ಈಗ ಬಿಸ್ನೆಸ್ ಮಾಡ್ತಾಯಿದ್ದೆ. ಅದು ಮಡಿಕೇರಿಯಲ್ಲಿ ಕೊಡಗಿನಲ್ಲಿ ಟೂರಿಸ್ಟ್ ಪ್ಲೇಸ್ ಆದ ಕಾರಣ ಮತ್ತು ಲೋಕಲ್ ಅವರಿಗೆ ಕರೆಕ್ಟಾಗಿ ನಮ್ಮ ಬರ್ಗರ್ ಪಿಜ್ಜಾ ಅದು ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಇಲ್ಲಿ ಸಿಗ್ತಾಯಿತ್ತಿಲ್ಲ. ಅದರಿಂದ ನಾವು ಬೇಖಾಚಿ ಅಂತ ಹೇಳಿ ಒಂದು ಹೆಸರಲ್ಲಿ ಮಾಡಿದ್ದೆವು. ಅದನ್ನು ಜನರಿಗೆ ಗಲ್ಫ್ ಸ್ಟೈಲಲ್ಲಿ ಕೊಡಲಿಕ್ಕೆ ನಾವು ಟ್ರೈ ಮಾಡಿದ್ವಿ, ಕೊಡ್ತಾಯಿದ್ವಿ. ಜನರಿಂದ ಒಳ್ಳೆ ಪ್ರಶಂಸೆಗಳು ಬರ್ತಾಯಿದೆ. ಸೊ ಆದ ಕಾರಣ ನಾವು ಅದೇ ಒಂದು ಬ್ರಾಂಚನ್ನು ಬೇಖಾಚಿನ ಹೆಸರು ಚೇಂಜ್ ಮಾಡಿ ಕ್ಯೂಬಿಕ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಫ್ಯಾಬಿನ್ಸ್ ಮಡಿಕೇಲಿ ಏನು ರೆಸ್ಟೋರೆಂಟ್ ಇದೆ ಅದೇ ರೆಸ್ಟೋರೆಂಟ್ ಕಂಟಿನ್ಯೂ ಕುಶಾಲನಗರ ಬ್ರಾಂಚಲ್ಲಿ ಮಾಡ್ತಾಯಿದ್ದೀವಿ. ಸರ್ ಇವಾಗ ನಿಮ್ಮಲ್ಲಿ ಬಹಳಷ್ಟು ಸ್ಪೆಷಲ್ ಇದೆ ಅಂದರೆ ಫುಡ್ ಅಂತ ಬಂದರೆ ಅದರಲ್ಲೂ ಯೂತ್ಸ್ಗೆ ಬಹಳಷ್ಟು ಖುಷಿ ಆಗುತ್ತೆ ನಿಮ್ಮ ರೆಸ್ಟೋರೆಂಟ್ ಅಥವಾ ಕೆಫೆಗೆ ಬರುವಂಥದ್ದು. ಜೊತೆಗೆ ಕುಯಿ ಮಂದಿ ಅಂತ ಏನೋ ಫೇಮಸ್ ಸಿಗುತ್ತಂತೆ ನಿಮ್ಮ ರೆಸ್ಟೋರೆಂಟ್, ಅದ್ರ ಬಗ್ಗೆ ಹೇಳೋದಾದರೆ? ಆ್ಯಕ್ಚುಲಿ ಕುಯಿ ಮಂದಿ ಅಂತೇಳಿ ಮಂದಿ ಕೊಡ್ತಾರೆ ಕೊಡಗಿನಲ್ಲಿ. ಮಂದಿ ಕುಯಿ ಮಂದಿ ಅಂತ ಯಾರು ಅದು ಒರಿಜಿನಲಾಗಿ ಯಾರು ಕೊಡ್ತಾ ಇಲ್ಲ. ಅದು ಒರಿಜಿನಲಾಗಿ ಕೊಡ್ತಾ ಇರೋದು ಮಡಿಕೇರಿ ಫ್ಯಾಬಿನ್ಸ್ ರೆಸ್ಟೋರೆಂಟಲ್ಲಿ ಮಾತ್ರ. ಅದಂದರೆ ಅದು ಗುಂಡಿ ತೆಗೆದುಬಿಟ್ಟು ಅದರೊಳಗೆ ಪಾತ್ರೆನ ಹಾಕಿ ತೆಗಿಬೇಕಾಯ್ತದೆ. ಅದು ಒಂದು 20 ಫೀಟ್ ಗುಂಡಿಯಲ್ಲಿ ಆಗಿ ಮಾತ್ರ ಸರಿ ಬರೋದು. ಸೊ ಇಲ್ಲೆಲ್ಲ ಸ್ಟೀಮ್ ಮಾಡಿಬಿಟ್ಟು ಕುಯಿ ಮಂದಿ ಅಂತ ಹೇಳ್ತಾರೆ. ನಾವು ಒರಿಜಿನಲ್ ಕುಯಿ ಮಂದಿನ ಕೊಡ್ತಾ ಇದ್ದೀವಿ. ಅದರಿಂದ ಒಳ್ಳೆ ಅಭಿಪ್ರಾಯಗಳು ಬರ್ತಾ ಇದೆ. ಈಗ ಆಲ್ರೆಡಿ ಮಡಿಕೇರಿಯಲ್ಲಿ ಬಹಳಷ್ಟು ಹೆಸರುವಾಸಿ ಆಗಿದೆ ನಿಮ್ಮ ರೆಸ್ಟೋರೆಂಟು ಮತ್ತು ಕೆಫೆ. ಕುಶಾಲನಗರದಲ್ಲಿ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು? ಮಡಿಕೇರಿಗೆ ಕುಶಾಲನಗರ ಜನರೆಲ್ಲ ಬಂದು ಹೇಳ್ತಾಯಿದ್ರು, ನೀವು ಕುಶಾಲನಗರದಲ್ಲಿ ಒಂದು ಮಾಡಿ ಸರ್, ನಮಗೆ ಅಲ್ಲಿ ಸರಿಯಾಗ್ತಾ ಇಲ್ಲ, ಬರೋಕ್ಕಷ್ಟು ದೂರದಿಂದ ಬರಬೇಕು, ನಿಮ್ಮ ಫುಡ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಆದ ಕಾರಣ ಮತ್ತು ಟೂರಿಸ್ಟ್ ಮೇಲೂ ಇದು ಇದೆ ಅಲ್ವಾ, ಅದಕ್ಕೆ ಈ ಜಾಗ ಒಂದು ಸಿಕ್ಕಿದೆ ನನಗೆ ನಿಸರ್ಗಧಾಮದ ಹತ್ತಿರ. ಅದರಿಂದ ನಾನು ಕುಶಾಲನಗರಲ್ಲಿ ಮಾಡುವ ನಮ್ಮ ಜನತೆಗೆ ಒಂದು ಕಡಿಮೆ ರೇಟಿನಲ್ಲಿ ಫುಡ್ ಸಿಗಲಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ಇವಾಗ ನೋಡಿದ್ರೆ ಯಾಕೆಂದರೆ ಪಕ್ಕದಲ್ಲೇ ನಿಸರ್ಗಧಾಮ ಇರೋದ್ರಿಂದ ಇಲ್ಲಿ ಬಹಳಷ್ಟು ಕೆಫೆಗಳು ಬಹಳಷ್ಟು ರೆಸ್ಟೋರೆಂಟ್ಗಳಿವೆ. ಸೊ ಜನ ಅಥವಾ ಟೂರಿಸ್ಟು ನಿಮ್ಮ ಕೆಫೆ ಅಥವಾ ರೆಸ್ಟೋರೆಂಟ್ಗೆ ಯಾಕೆ ಬರಬೇಕು? ನಿಮ್ಮಿಂದ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ? 100% ಏನಂದರೆ ಅವರಿಗೆ ಕೆಫೆಯಲ್ಲಿ ನಮ್ಮದೊಂದು ರೀಸನಬಲ್ ರೇಟ್ ಮತ್ತು ನಮ್ಮ ಫುಡ್ಡನ್ನು ಕ್ವಾಲಿಟಿಯಾಗಿ ಇದೆ. ಇದನ್ನ ಸರ್ವಿಸ್ ಈಗ ಕೊಡಗಿನಲ್ಲಿ ನಮ್ಮ ಎಲ್ಲ ಫುಡ್ ಅವ್ರಿಗೆ ಗೊತ್ತಿದೆ. ಆದ ಕಾರಣ ನಮಗೆ ಟೂರಿಸ್ಟನ್ನು ಸಿಗ್ತಾರೆ, ಕೊಡಗಿನವರು ಸಹ ಸಿಗ್ತಾರೆ, ಬರ್ತಾರೆ ಅವರು. ಆದ್ದರಿಂದ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸರ್ ಇವಾಗ ಜೊತೆಗೇನು ಅಂತಂದರೆ ಇಲ್ಲಿ ರೆಸ್ಟೋರೆಂಟು ಇದೆ, ಜೊತೆಗೆ ಕೆಫೆನೂ ಇದೆ. ಎರಡೂ ಇರೋದ್ರಿಂದ ಕೆಲವ್ರಿಗೇನು ಅಂದರೆ ಕೆಫೆಗೆ ಹೋಗುವಂಥದ್ದು ಜಾಸ್ತಿ ಯೂತ್ಸೇ ಹೋಗ್ತಾರೆ. ಸೊ ಎಲ್ಲೋ ಒಂದು ಕಡೆ ಪ್ರೈವಸಿ ಬೇಕು ಅಂತಲೂ ಅಂದ್ಕೊಳ್ತಾರೆ. ಸೊ ಎರಡೂ ಒಟ್ಟಿಗೆ ಇರೋದು ಏನಾದರೂ ನೆಗೆಟಿವ್ ಆಗುತ್ತಾ ಏನಾದರೂ ಇಲ್ವಾ? ಸ್ವಲ್ಪ ಆಗ್ಬೋದು, ಇಲ್ಲ ಅಂತ ಹೇಳೋದು. ಇದಾದರೆ ನಾವು ನೋಡಿ ಈಗ ಎಂಟ್ರೆನ್ಸಲ್ಲೇ ನಾವು ಕೆಫೆನ ನಾನು ಸಪ್ರೇಟಾಗಿ ಇದು ಮಾಡಿದ್ದೀನಿ. ಕೆಫೆಗೆ ಸೈಲೆಂಟಾಗಿ ಪೀಸ್ ಆಫ್ ಮೈಂಡಲ್ಲಿ ಕೂರೋಕ್ಕೆ ಅದಕ್ಕೆ ಯಾವ ಥರ ಫೆಸಿಲಿಟಿ ಬೇಕು ಅದೆಲ್ಲ ನಾನು ಸಪ್ರೇಟಾಗಿ ಮಾಡಿದ್ದೀನಿ. ಈ ರೆಸ್ಟೋರೆಂಟ್ ಬರೋರಿಗೆ ರೆಸ್ಟೋರೆಂಟ್ ಫುಡ್ಡೇ ಬೇರೆ, ಕೆಫೆಗೆ ಬರೋರಿಗೆ ಕೆಫೆ ಫುಡ್ಡನ್ನೇ ಕೊಡ್ತೇವೆ. ಪೀಸ್ ಆಫ್ ಮೈಂಡ್ಗೆ ಅದೇ ಥರ ಜಾಗನ ಅರೇಂಜ್ಮೆಂಟ್ ಮಾಡಿದ್ದೇನೆ ನಾನು. ಸರ್ ಜೊತೆಗೆ ಈಗ ಕೆಲವೊಂದು ರೆಸ್ಟೋರೆಂಟ್ ಅಥವಾ ಕೆಫೆಗಳಲ್ಲಿ ಏನು ಅಂದರೆ ಬರೀ ಟೂರಿಸ್ಟ್ಗಳು ಮಾತ್ರ ಬರ್ತಾರೆ, ಟೂರಿಸ್ಟ್ಗಳಿಗೆ ಮಾತ್ರ ಅಲೋ ಇರುತ್ತೆ. ಸೊ ನಿಮ್ಮಲ್ಲಿ ಯಾವ ರೀತಿ ಆಗಿರುತ್ತೆ? ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ಏನಿದ್ದಾರೆ ಅವ್ರಿಗೇನಾದರೂ ಸ್ಪೆಷಲ್ ಆಫರ್ ಏನಾದರೂ ಇರುತ್ತಾ? ಖಂಡಿತವಾಗಿ ಅವ್ರಿಗೆ ನಾವು ಆಫರ್ ಕೊಡ್ತೇವೆ. ಅವ್ರಿಗೆ 10% ಡಿಸ್ಕೌಂಟಲ್ಲಿ ಕೊಡ್ತೇವೆ. ಮತ್ತು ಸ್ಟೂಡೆಂಟ್ಸ್ಗಳಿಗೆ ನಾವು ಮಡಿಕೇರಿಯಲ್ಲಿ ನಾನು ಕೊಡ್ತಾ ಇದ್ದೀನಿ. ಸೊ ಮೆಡಿಕಲ್ ಕಾಲೇಜ್ ಮತ್ತು ನಮ್ಮ FMC ಕಾಲೇಜ್ ಮಕ್ಕಳು ಎಲ್ಲ ಕಾಲೇಜಿಂದ ಬರ್ತಾರೆ. ಮಕ್ಕಳದು ಮೈನ್ ಬೇಖಾಚಿ ಅಂದರೆ ಅವರಿಗೆ ಸಣ್ಣ ಡಿಸ್ಕೌಂಟ್ ರೀತಿಯಲ್ಲಿ ದುಡ್ಡಿಗೆ ಯಾವುದೇ ರೀತಿಯ ಮುಖ ನೋಡದೆ ಪರ್ಸೆಂಟೇಜ್ ಕಮ್ಮಿ ಮಾಡಿ ಒಳ್ಳೆ ರೀತಿಯಲ್ಲಿ ಫುಡ್ ಕೊಡ್ತಾರೆ ಅಂತ ಅವರೆಲ್ಲರದ್ದು ಭಾವನೆಗಳಿಂದ ಚೆನ್ನಾಗಿದೆ ಅವ್ರದ್ದೆಲ್ಲ. ಆದ ಕಾರಣ ನಾನು ಇಲ್ಲಿ ಮಾಡ್ತೀನಿ, ಅವರಿಗೇನು ಆಫರ್ ಕೊಡ್ತೇನೆ. ಈಗ ಫ್ಯಾಬಿನ್ ಮತ್ತು ಕ್ಯೂಬಿಕ್ಸ್ ಅಂತ ಬಂದರೆ ಏನು ಜನ ಆ ಹೆಸರು ಕೇಳ್ದಂಗೆ ಯಾವ ಫುಡ್ಡು ಫೇಮಸ್ಸು ನಿಮ್ಮ ಹೋಟೆಲ್ ಅಥವಾ ರೆಸ್ಟೋರೆಂಟಲ್ಲಿ? ನಮ್ಮದು ಮೈನಾಗಿ ಕುಯ್ ಮಂದಿ, ಸೆಕೆಂಡ್ಲಿ ಬರ್ಗರ್ ಆ್ಯಂಡ್ ಪಿಜ್ಜಾ ಆ್ಯಂಡ್ ಮೆಕ್ಸಿಕನ್ ಸಾಸಲ್ಲಿ ನಾವು ಕೆಲವು ಐಟಮ್ಗಳನ್ನ ಈಗ ಹೊಸದಾಗಿ ಲಾಂಚ್ ಮಾಡಿದ್ದೇನೆ. ಅದರಿಂದ ಮೆಕ್ಸಿಕನ್ ಫುಡ್ಡು ಈಗ ನಮ್ಮಲ್ಲಿ ಕಸ್ಟಮರ್ ತಿಂದುಬಿಟ್ಟು ಸೊ ಲೋಕಲ್ ಯಂಗ್ಸ್ಟರ್ಸ್ ಇದ್ದಾರಲ್ವ, ಅವರು ಮೆಕ್ಸಿಕನ್ ಸಾಸನ್ನು ಭಾಳ ಇಷ್ಟಪಡ್ತಿದ್ರು. ಅದನ್ನ ನಾವು ಚೆನ್ನಾಗಿ ಇದು ಮಾಡ್ತಾಯಿದ್ವಿ. ಅದರಲ್ಲಿ ಕೆಲವು ಐಟಮ್ಗಳು ಭಾಳ ಚೆನ್ನಾಗಿದೆ.
ಇನ್ನು ಕೊನೆಯದಾಗಿ ಕುಶಾಲನಗರ ಜನತೆ ಇರ್ಬೋದು ಅಥವಾ ಟೂರಿಸ್ಟ್ ಇರ್ಬೋದು, ನಮ್ಮ ಕೊಡಗು ಚಾನಲ್ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಏನು ಕೇಳಕ್ಕೆ ಇಷ್ಟಪಡ್ತೀರಾ? ಜನರೊಟ್ಟಿಗೆ ಒಂದು ರಿಕ್ವೆಸ್ಟ್ ಏನಂದರೆ, ಬನ್ನಿ ನಮ್ಮ ಫುಡ್ಡಿನ ಟೇಸ್ಟ್ ಮಾಡಿ, ನಿಮಗೆ ಕೈಗೆ ಗಟ್ಟಕ್ಕೂ ಸಣ್ಣ ಅಮೌಂಟಿನಲ್ಲಿ ನಾನು ಫುಡ್ ಕೊಡ್ತಾಯಿದ್ದೀನಿ, ಕ್ವಾಲಿಟಿಯಾಗಿ ಕೊಡ್ತಾಯಿದ್ದೀನಿ, ಬಂದೊಂದು ಟೇಸ್ಟ್ ಮಾಡಿ, ಆಮೇಲೆ ಅವರೇ ಹೇಳ್ತಾರೆ ಚೆನ್ನಾಗಿದೆ ಅಂತೇಳಿ. ಸೊ ಇಲ್ಲಿ ಸಿಗದಂಥ ಕೆಲವು ಸಾಸುಗಳು ನಾವು ಮಾಡ್ತಾಯಿದ್ದೀವಿ, ಕೊಡಗಿನಲ್ಲಿ ಸಿಗದಂಥ ಚೆನ್ನಾಗಿದೆ, ಅದು ಒಳ್ಳೆ ರಿವ್ಯೂ ಇದೆ ನಮಗೆ ಅದರದ್ದು. ಸರ್, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ರೆಸ್ಟೋರೆಂಟ್ಗೂ ಒಳ್ಳೆಯದಾಗಲಿ, ಇನ್ನಷ್ಟು ಬ್ರಾಂಚ್ಗಳಾಗಲಿ ಅಂತ ಕೇಳ್ಕೊಳ್ತೇನೆ. ಕಂಗ್ರ್ಯಾಚುಲೇಷನ್ಸ್. ಕೇಳಿದ್ರಲ್ಲ, ಫಯಾಜ್ ಅವರು ಇನ್ನೊಂದಷ್ಟು ಬ್ರಾಂಚ್ಗಳನ್ನು ಮಾಡಲಿ, ಜೊತೆಗೆ ಒಳ್ಳೆಯ ಶುದ್ಧವಾದಂಥ ಆಹಾರವನ್ನು ಕೊಡ್ತೇವೆ, ಅದು ಕೈಗೆಟುಕುವಂಥ ಬೆಲೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕುಶಾಲನಗರಕ್ಕೆ ಬರುವಂಥ ಟೂರಿಸ್ಟ್ಗಳಿರ್ಬೋದು, ನಿಸರ್ಗಧಾಮಕ್ಕೆ ಬರುವಂಥ ಟೂರಿಸ್ಟ್ಗಳಿರ್ಬೋದು, ಒಮ್ಮೆ ಫ್ಯಾಬಿನ್ ಆ್ಯಂಡ್ ಕ್ಯೂಬಿಕ್ಸ್ ರೆಸ್ಟೋರೆಂಟ್ ಆ್ಯಂಡ್ ಕೆಫೆಗೆ ಭೇಟಿ ಕೊಡಿ ಅಂತ ಕೇಳ್ಕೊಳ್ತೇವೆ. ಅವರು ಕೂಡ ಜಾಯಿನ್ ಆಗಬೇಕು. ಏನೋ ಸ್ಥಳೀಯ ಉದ್ಯಮಿಗಳಾದಂತಹ ಸಲಾಂ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಬೇಕು. ಶೇಖರ್ ಗುಂಡೆಸರು ಅವರು ಕೂಡ ಭಾಗಿಯಾಗಬೇಕು. ವಿನೋದ್ ಕುಮಾರ್, ಸೋಮವಾರಪೇಟೆ ತಾಲೂಕು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಕೆಫೆ ಮತ್ತು ರೆಸ್ಟೋರೆಂಟ್ ಅನ್ನು ಉದ್ಘಾಟನೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಸ್ಥಾಪನೆಯು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಬೇಕು ಅಂತ ശുഭ ആശംസ ഇവരുടെ മാതൃകകൾ നമസ്തേ. ബഹുമാനമുള്ളവരെ, വളരെ സന്തോഷം തോന്നുകയാണ് ഈ ഒരു പരിപാടിയിൽ വിളിച്ചുകൂടിയതിന്. ഉദ്ഘാടനം ചെയ്യപ്പെട്ടു. എല്ലാവരും ഭക്ഷണത്തിന് തിരക്കായിട്ടിരിക്കുകയാണ്. എന്തായാലും രണ്ടു വാക്ക് സംസാരിക്കണമെന്ന് പറഞ്ഞപ്പോൾ വന്നതാണ്. എന്തായാലും നിസർഗധാമയുടെ അടുത്ത് തന്നെ ആയതിൽ ഒരു സന്തോഷമുണ്ട്. യാത്രക്കാർക്കൊക്കെ നല്ലൊരു സൗകര്യം കൂടിയായിട്ടുള്ള ഒരു പ്രദേശമാണ്. ഇതുപോലെ തന്നെ വേറെ ഒരു സ്ഥാപനം മടിക്കേരിയിലും ഉണ്ട് എന്ന് അറിയാൻ സാധിച്ചു. ഏതായാലും എല്ലാവിധ ആശംസകളും നേടുകയാണ്. അള്ളാഹു സന്തോഷത്തിലാക്കട്ടെ, അള്ളാഹു വിജയിപ്പിച്ചു കൊടുക്കട്ടെ എന്ന് ആത്മാർത്ഥമായി ദുആ ചെയ്തുകൊണ്ട് ಈ ಸುಂದರವಾದ ಫೆಮಿಸ್ ರೆಸ್ಟೋರೆಂಟ್ ಹಾಗೂ ಫೆರೆಸ್ಟಾ ಕೆಫೆ ಉನ್ನತ ಮಟ್ಟದ ರೀತಿಯಲ್ಲಿ ಶುದ್ಧವಾದ ಆಹಾರ ನೀಡುತ್ತಾ ಹಸಿದವರಿಗೆ ಅನ್ನ ನೀಡುವ ರೀತಿಯಲ್ಲಿ ವ್ಯಾಪಾರಕ್ಕೂ ಅದೇ ರೀತಿ ಉತ್ತಮ ಮಟ್ಟದಲ್ಲಿ ಮುಂದೆ ಸಾಗಲು ಎಲ್ಲ ರೀತಿಯಲ್ಲಿ ಆಶೀರ್ವಾದಗಳನ್ನು ನೀಡುತ್ತೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ವಿಧದ ಶುಭಕಾಮನೆಗಳನ್ನು ಸುರಿಸುತ್ತೇವೆ. ಧನ್ಯವಾದಗಳು. ಸೊ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜರೀನಾ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ನೂತನವಾಗಿ ಫ್ಯಾಬಿನಾ ಆ್ಯಂಡ್ ಕ್ಯೂಬಿಕ್ಸ್ ರೆಸ್ಟೋರೆಂಟ್ ಕೆಫೆನ ಓಪನ್ ಮಾಡಿದ್ದೀರಾ. ಸೊ ಈಗ ಆಲ್ರೆಡಿ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಸ್ಪೆಷಲಿ ಏನು ಸಿಗುತ್ತೆ, ನೀವೇನು ಹೇಳ್ತೀರಾ?
ಸ್ಪೆಷಲಿ ಇಲ್ಲಿ ಬ್ರೋಸ್ಟೆಡ್ ಚಿಕನ್ ಇಸ್ ವೆರಿ ನೈಸ್ ಆ್ಯಂಡ್ ಮೊಮೋಸ್ ಆ್ಯಂಡ್ ಸಿಜ್ವಾನ್ಸ್ ಇಸ್ ವೆರಿ ನೈಸ್. ನಾನು ಫಸ್ಟ್ ಟೈಮ್ ಒಂದ್ಸಲಿ ಮಡಿಕೇರಿ ಬೆಕಾಚಿಯಲ್ಲಿ ತಿಂದಿದ್ದೇನೆ. ಅದರ ಸಾಸ್ ಇಲ್ಲೆಲ್ಲೂ ಸಿಗೋದಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಕುಶಾಲನಗರದಲ್ಲಿ ಅದು ಬರುತ್ತಿದೆ. ಹಾಗಾಗಿ ತುಂಬ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಕುಯ್ ಮಂದಿ, ಬಿರಿಯಾನಿ ಆ್ಯಂಡ್ ಎಕ್ಸ್ಪೆಷಲಿ ಕಬಾಬ್ ಇಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಪ್ರೈಸೂ ಬೆಟರ್, ಎಲ್ಲಕ್ಕಿಂತ ಕಂಫರ್ಮ್ ಮಾಡಿದರೆ ಇಲ್ಲಿ ಬೆಟರ್ ಆಗಿದೆ, ತುಂಬ ಚೆನ್ನಾಗಿದೆ. ಬ್ರೂಸ್ಟೆಡ್ ಚಿಕನ್ ಅಂತೂ ತುಂಬ ಆ್ಯಂಡ್ ತುಂಬ ಟೇಸ್ಟಿಯಾಗಿದೆ. ಓಕೆ, ಜೊತೆಗೆ ಇಲ್ಲಿ ಈಗ ತುಂಬ ವೆರೈಟಿ ಫುಡ್ ಇದೆ. ಇಲ್ಲಿ ಬಳಸುವಂಥ ಮಸಾಲೆಗಳ ಬಗ್ಗೆ ಏನು ಹೇಳ್ತೀರಾ? ಅದು ಹೋಮ್ ಮೇಡಾ ಅಥವಾ ಹೊರಗಡೆಯಿಂದ ತರಿಸ್ತೀರಾ, ಯಾವ ರೀತಿ? ನೋ ಹೊರಗಿಂದ ಯಾವುದನ್ನು ತರಿಸೋದಿಲ್ಲ. ಎಲ್ಲ ಇಲ್ಲೇ ಕುಕ್ ಅವರನ್ನೇ ಓನಾಗಿ ಮಾಡೋವಂಥ ಪ್ರಾಡಕ್ಟ್ಸ್. ಮತ್ತು ಕಬಾಬಿಗೂ ಅಷ್ಟೇ ಅವರಾದ ಓನ್ ಪ್ರಾಡಕ್ಟ್ಸ್ ಆಗಿ ಮಾಡೋದು. ಬಿರಿಯಾನಿ ಅಷ್ಟೇ, ಕುಯ್ ಮಂದಿ ಇಸ್ ವೆರಿ ಟೇಸ್ಟಿ. ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಎಮ್ಮಿಯಾಗಿ, ತುಂಬ ಚೆಂದಾಗಿ, ತುಂಬ ಹೇಗೆ ಹೇಳಬೇಕು ಅಂತಿಲ್ಲ, ಅಷ್ಟು ಹೆಮ್ಮೆಯಾಗಿದೆ. ಓಕೆ, ಕೊನೆಯದಾಗಿ ನಮ್ಮ ಕೊಡಗು ಚಾನಲ್ ಮುಖಾಂತರ ಇಲ್ಲಿನ ಲೋಕಲ್ ಲಿಡ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೋಕಲ್ ಎಲ್ಲರೂ ಬರಬೇಕು, ಎಲ್ಲರೂ ಬಂದು ಟೇಸ್ಟ್ ನೋಡಬೇಕು. ಟೇಸ್ಟ್ ನೋಡಿ ಮತ್ತೆ ಅದರ ಬಗ್ಗೆ ಅಭಿಪ್ರಾಯಗಳು ಹೇಳಬೇಕು. ತುಂಬ ಚೆನ್ನಾಗಿದೆ ಮತ್ತು ರೀಸನಬಲ್ ಆಗಿ ಪ್ರೈಸಸ್ ಕೊಡ್ತಿದ್ದಾರೆ. ತುಂಬ ಬಂದು ಎಲ್ಲರೂ ಕೋಪರೇಟ್ ಮಾಡಿ, ತುಂಬ ಚೆನ್ನಾಗಿದೆ. ಹೇಳಲಿಕ್ಕೆ ಅದೇ ಬರೋದು. ಎಲ್ಲರೂ ಬನ್ನಿ, ಒಮ್ಮೆ ವಿಸಿಟ್ ಮಾಡಿ, ಅಷ್ಟೇ ಹೇಳಲಿಕ್ಕಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವ್ರು ಹೇಳ್ತಾ ಇರುವಂಥದ್ದು ಎಸ್ಪೆಷಲಿ ಲೋಕಲ್ಸ್ ಏನಿದ್ದಾರೆ ಅವರು ಮಸ್ಟ್ ಆ್ಯಂಡ್ ಶುಡ್ ಫ್ಯಾಮಿಲಿ ಸಮೇತ ಬಂದು ಒಮ್ಮೆ ಭೇಟಿ ಕೊಡಿ, ಟೇಸ್ಟ್ ಮಾಡಿ, ಆಮೇಲೆ ನೀವೇ ಹೇಳಿ ಹೇಗಿದೆ ಫುಡ್ ಅಂತ. ಸೊ ಈಗ ಆಲ್ರೆಡಿ ಫ್ಯಾಬಿನ್ ಮತ್ತು ಕ್ಯೂಬಿಕ್ಸ್ ರೆಸ್ಟೋರೆಂಟ್ ಕೆಫೆ ನೂತನವಾಗಿ ಓಪನ್ ಆಗಿದೆ. ಫ್ಯಾಬಿನ್ ಅಂದರೆ ಯಾರು ಅಂತ ನನಗೊಂದು ಕ್ಯೂರಿಯಾಸಿಟಿ ಇತ್ತು. ಸ್ವತಃ ಫ್ಯಾಬಿನ್ ಅವರೇ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಹಲೋ ಫ್ಯಾಬಿನ್. ಹಾಯ್, ನಿಮ್ಮ ಹೆಸರು? ಆಯ್ ಶಲೀಫಾ. ಓಕೆ, ಇವಾಗ ನಮ್ಮ ಕೊಡಗು ಚಾನಲ್ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕೆಫೆ ಬಗ್ಗೆ ಮತ್ತು ರೆಸ್ಟೋರೆಂಟ್ ಬಗ್ಗೆ? Welcome to Fabins and Cubics Resto Cafe in Kushalnagar. Big news foodies, your favorite Bekachi Resto Cafe and Fabins restaurant from Madikeri is now in Kushalnagar. Say hello to the Cubics and Fabins restaurant. Same mouth-watering flavors, same brand new vibe. We are officially open and ready to serve you with love, spice and everything nice. Come hungry, leave happy. See you at the Cubics and Fabins. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಜೊತೆಗೆ ಕಸ್ಟಮರ್ಸ್ ಇದ್ದಾರೆ. ಸೊ ಅವ್ರನ್ನು ಮಾತಾಡ್ಸೋಣ, ರಿವ್ಯೂ ತಗೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಖಲೀಲ್ ಬಾಷಾ ಅಂತೇಳಿ. ನಾನು DCC ಸದಸ್ಯರು ಮಡಿಕೇರಿ ಕಾಂಗ್ರೆಸ್ ಇದರಲ್ಲಿ. ನಮ್ಮ ಫ್ರೆಂಡ್, ಈ ಹೋಟ್ಲ್ ಮಾಲೀಕರು ನನ್ನ ಫ್ರೆಂಡ್. ಅವರೀಗ ಈ ಮಡಿಕೇರಿ ಮತ್ತು ಮೈಸೂರು ಹೈವೇ ರೋಡಲ್ಲಿ ಒಂದು ಬಿಬಿನ್ ಅಂತೇಳಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ನಾವು ಇವತ್ತು ಮಧ್ಯಾಹ್ನ ಇಲ್ಲಿ ಊಟ ಮಾಡಿದ್ದು, ಭಾರಿ ಚೆನ್ನಾಗಿದೆ. ಯಾವುದು ನಮ್ಮ ಹೈದರಾಬಾದ್ ಬಿರಿಯಾನಿ ಇದೆ, ಮಂದಿ ಇದೆ, ಕುಳಿ ಮಂದಿ ಇದೆ, ನಮ್ಮ ಎಂಥ ಬರ್ಗರ್ ಇದೆ, ಈ ಥರಲ್ಲೆಲ್ಲ ಐಟಮ್ಸ್ ಇದೆ. ಮತ್ತು ವೆಜ್ಜು ಇದೆ. ಎಲ್ಲರಿಗೆ ಅನುಕೂಲ ಆಗುವಂಥದ್ದು. ಪಾರ್ಕಿಂಗ್ ಬೇರೆ ಇದೆ. ಅದು ನಮ್ಮ ಮಡಿಕೇರಿ ಟು ಬ್ಯಾಂಗ್ಳೂರು ಮೈಸೂರು ಹೈವೇ ರೋಡು ಭಾರಿ ಚೆನ್ನಾಗಿದೆ. ನೀವೆಲ್ಲ ಜನರೆಲ್ಲ ಬಂದು ಪಬ್ಲಿಕ್ ಎಲ್ಲ ಬಂದು ಸಪೋರ್ಟ್ ಮಾಡಬೇಕು. ಸೊ ಇದರಲ್ಲಿ ಕೂರಕ್ಕೂ ಅಷ್ಟೇ ಪ್ಲೇಸ್ ಎಲ್ಲ ಭಾರಿ ಚೆನ್ನಾಗಿದೆ. ಚೇರ್ಸ್ ಆಗಲಿ, ಅವರ ಸೆಟ್ಟಿಂಗ್ ಆಗಲಿ ಎಲ್ಲ ಒಂದು ಥರ ವಿಭಿನ್ನದಲ್ಲಿ ಮಾಡಿದ್ದಾರೆ. ಅದರಿಂದ ಅವರಿಗೆ ಅನುಭವ ಇದೆ. ಅವರು ಮಡಿಕೇರಿ ಅವರಿಗೆ ರೆಸ್ಟೋರೆಂಟ್ ಇದೆ. ಅದರಿಂದ ಎಲ್ಲ ಅನುಭವದ ಮೇಲೆ ಮಾಡಿ ಭಾರಿ ಚೆನ್ನಾಗಿದೆ ಈ ಸರಿ. ಕಸ್ಟಮರ್ ಎಲ್ಲ ಬರಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ನಿಮ್ಮ ಮುಂದೆ ಕೇಳ್ಕೊಳ್ತಾ ಇದ್ದೇನೆ. ಓಕೆ ಸರ್, ಜೊತೆಗೇನು ಅಂತಂದರೆ ಕಸ್ಟಮರ್ ಅಂದಾಗ ಒಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಬಂದಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಶುಚಿಯಾಗಿರಬೇಕು, ರುಚಿಯಾಗಿರಬೇಕು, ರೀಸನಬಲ್ ರೇಟಲ್ಲಿ ಇರಬೇಕು ಅಂತ. ಸೊ ಈಗ ನೂತನವಾಗಿ ಏನು ಆರಂಭವಾಗಿದೆ ಈ ಒಂದು ರೆಸ್ಟೋರೆಂಟ್ ಮತ್ತು ಕೆಫೆ, ಆ ಥರ ಇದೆಯಾ? ಸಾರ್ವಜನಿಕರಿಗೆ ಅಥವಾ ಲೋಕಲ್ ಏಡ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದು ಟೂರಿಸ್ಟ್ ಆಗಲಿ ಲೋಕಲ್ ಆಗಲಿ ಎಲ್ಲರಿಗೂ ಒಂದು ನಾರ್ಮಲ್ ರೇಟಲ್ಲಿ ಅವರು ಕೊಡ್ತಾ ಇದ್ದಾರೆ. ಈಗ ಭಾರಿ ಎಲ್ಲ ರುಚಿಯಾಗಿದೆ, ಚೆನ್ನಾಗಿದೆ. ವಿಭಿನ್ನವಾಗಿ ಒಂದು ಒಳಗಡೆ ನಾನು ಹೇಳ್ದಲ್ಲ, ಈಗ ಭಾರಿ ಚೇರ್ಸ್ ಆಗಲಿ, ಟೇಬಲ್ಸ್ ಆಗಲಿ ಭಾರಿ ಚೆಂದ ಒಂದು ಸೆಟ್ಟಿಂಗ್ ಎಲ್ಲ ಭಾರಿ ಇದರಲ್ಲಿ ಮಾಡಿದ್ದಾರೆ. ಅದರಿಂದ ಒಂದು ಕುಶಾಲನಗರದಲ್ಲಿ ಒಂದು ನನಗೆ ಹೊಸದಾಗಿ ಕಾಣ್ತಾ ಉಂಟು. ಹೋಟೆಲ್ಸ್ ರೆಸ್ಟೋರೆಂಟ್ ಇದೆ, ಅದರಲ್ಲೂ ಈಗ ಇದನ್ನ ನೋಡಿದಾಗ ಒಂದು ಹೊಸದಾಗಿ ಒಂದು ಇದು ಕಾಣ್ತಾ ಇದೆ. ಅದರಿಂದ ಒಳ್ಳೆ ರುಚಿಯ ಇದೆ. ಅವರು ಕಸ್ಟಮರ್ನ ತುಂಬ ಇದು ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಅನುಭವ ಇದೆ. ಮಡಿಕೇರಿಯಲ್ಲಿ ಇದ್ದ ಕಾರಣದಿಂದ ಅವರಿಗೆ ಕಸ್ಟಮರ್ನ ಹೇಗೆ ನಾವು ಯಾವ ಐಟಮ್ ಏನು ಮಾಡಬೇಕು ಅಂತೆಲ್ಲ ಒಂದು ತಿಳುವಳಿಕೆ ಇದೆ. ಅದರಿಂದ ಇದು ಮುಂದೆ ಹೋಗ್ಬೋದು ಅಂತೇಳಿ ನನ್ನ ಒಂದು ಇದು ಮುಂದೆ ಹೋಗಲಿ ಅಂತೇಳಿ ನಾನು ಆಶೀರ್ವದಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ನಮ್ಮ ಜೊತೆಗೆ ಮತ್ತೋರ್ವ ಕಸ್ಟಮರ್ ಬಿಸಿ ಬಿರಿಯಾನಿನ ಸವ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಗೀತಾ ಲಿಂಗಪ್ಪ ಅಂತೇಳಿ. ಓಕೆ, ಎಲ್ಲಿಯವರು ನೀವು? ನಾವು ಇಲ್ಲ ಕುಶಾಲನಗರ ಸ್ಥಳೀಯವರು. ಓಕೆ, ಇವತ್ತು ನೂತನವಾಗಿ ಫ್ಯಾಬಿನ್ ಆ್ಯಂಡ್ ಕ್ಯೂಬಿಕ್ಸ್ ರೆಸ್ಟೋರೆಂಟ್ ಆ್ಯಂಡ್ ಕೆಫೆ ಓಪನ್ ಆಗಿದೆ. ನೀವು ಆಲ್ರೆಡಿ ಬಿರಿಯಾನಿ ಸವ್ದಿದ್ದೀರಾ, ಹೇಗಿದೆ? ತುಂಬ ಚೆನ್ನಾಗಿದೆ. ಎಲ್ಲರೂ ಬೆಂಗಳೂರು ಮೈಸೂರಿಂದ ಎಲ್ಲ ಟೂರಿಸ್ಟ್ ಅವರು ಇಲ್ಲಿಗೆ ಬನ್ನಿ. ಹೈವೇ ಸೈಡಲ್ಲೇ ಇದೆ. ಮಳೆ ಎಲ್ಲ ಕಡಿಮೆ ಇದೆ ಕುಶಾಲನಗರದಲ್ಲಿ, ಏನು ತೊಂದರೆ ಇಲ್ಲ.
ಎಲ್ಲರೂ ಬಂದು ಊಟ ಸವಿಬೋದು. ಇಲ್ಲಿ ಮೇಲೆ ಕೆಫೆ ಇದೆ, ಎಲ್ಲ ಚೆನ್ನಾಗಿದೆ. ಈಗ ಜೊತೆಗೆ ಇಲ್ಲಿ ಪಕ್ಕದಲ್ಲೇ ನಿಸರ್ಗಧಾಮ ಇದೆ, ಇಲ್ಲಿ ಗೋಲ್ಡನ್ ಟೆಂಪಲ್ ಇದೆ, ಟೂರಿಸ್ಟ್ಗಳು ಜಾಸ್ತಿ ಜನ ಇಲ್ಲಿಗೆ ಬರ್ತಾರೆ. ಜೊತೆಗೆ ಬಹಳಷ್ಟು ರೆಸ್ಟೋರೆಂಟ್ಗಳು ಕೂಡ ಇದೆ. ನೀವೊಬ್ಬರು ಕಸ್ಟಮರ್ ಆಗಿ ಇಲ್ಲಿನ ಫುಡ್ ಬಗ್ಗೆ ಏನು ಹೇಳ್ತೀರಾ? ಈಗ ಆಲ್ರೆಡಿ ನೀವು ಟೇಸ್ಟ್ ಮಾಡಿದ್ದೀರಲ್ಲ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಚೆನ್ನಾಗಿದೆ ಹೋಟೆಲ್ಲಿ, ತುಂಬ ಅರೇಂಜ್ಮೆಂಟ್ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆಗಳೆಲ್ಲ ತುಂಬ ಚೆನ್ನಾಗಿದೆ, ಎಲ್ಲರೂ ಬರ್ಬೋದು. ಓಕೆ, ಆಮೇಲೆ ಕಸ್ಟಮರ್ ಆಗಿ ನಮ್ಗೆ ಹಿಂಗೆ ಅನಿಸುತ್ತೆ ಅಂದರೆ ಫುಡ್ ಒಂದು ಕಡೆ ಆದರೆ ಕ್ಲೀನ್ ಆಗಿರಬೇಕು ಅನ್ನೋದು ಇರುತ್ತೆ. ಕ್ಲೀನ್ ಇಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಕ್ಲೀನಿಂಗ್ ಇರ್ಬೋದು ಅಥವಾ ಇಲ್ಲಿನ ಸಿಬ್ಬಂದಿ ಇರ್ಬೋದು, ಅವ್ರ ಬಗ್ಗೆ? ತುಂಬ ಸ್ವಚ್ಛತೆ ಇದೆ, ತುಂಬ ಸ್ವಚ್ಛತೆ ಕಾಪಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನೂ ಇದಿಲ್ಲ, ಚೆನ್ನಾಗಿದೆ, ಎಲ್ಲ ಥರಲ್ಲೂ ಚೆನ್ನಾಗಿದೆ. ಎಲ್ಲ ಟೂರಿಸ್ಟ್ ಪ್ಲೇಸ್ ಎಲ್ಲ ತುಂಬ, ಇಲ್ಲಿ ಸರೌಂಡಲ್ಲೆಲ್ಲ ತುಂಬ ಟೂರಿಸ್ಟ್ ಪ್ಲೇಸ್ ಇದೆ. ಎಲ್ಲರೂ ಬಂದು ಊಟ ಸೌದೆ ಎಲ್ಲ ಚೆನ್ನಾಗಿ ಪ್ರವಾಸಿ ತಾಣಗಳೆಲ್ಲ ನೋಡಿಕೊಂಡು ಹೋಗ್ಬೋದು. ಜೊತೆಗೆ ಇಲ್ಲಿ ಎರಡೂ ಇದೆ, ರೆಸ್ಟೋರೆಂಟು ಕೆಳಗಡೆ ಇದೆ, ಕೆಫೆ ಕೂಡ ಇದೆ. ಫ್ಯಾಮಿಲಿ ಸಮೇತನೂ ರೆಸ್ಟೋರೆಂಟಿಗೆ ಬರ್ಬೋದು, ಯೂತ್ಸು ಕೂಡ ಕೆಫೆಗೆ ಬರ್ಬೋದು. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಫ್ಯಾಮಿಲಿ ಸಮೇತ ಮಕ್ಕಳು ರಜದಲ್ಲಿ ಇರುವಾಗ ರಜದಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲೇ ಸ್ಟೇ ಮಾಡಿ ಎಂಜಾಯ್ ಮಾಡ್ಕೊಂಡು 2 days ಇದ್ದು ಹೋಗ್ಬೋದು ಹ್ಯಾಪಿಯಾಗಿ. ಏನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್, ಬರ್ಬೋದು. ಸೊ ಮ್ಯಾಮ್, ಈಗ ಕುಶಾಲನಗರದಲ್ಲಿ ಬಹಳಷ್ಟು ಟೂರಿಸ್ಟ್ ಪ್ಲೇಸ್ ಇದೆ, ನೀವು ಹೇಳಿದ್ರಿ. ಇನ್ನೇನಕ್ಕೆ ವಿಶೇಷತೆ ಇದೆ, ಇನ್ನೇನು ವಿಶೇಷಗಳಿದೆ ಕುಶಾಲನಗರದಲ್ಲಿ? ಹಾರಂಗಿ ಡ್ಯಾಮ್ ಇದೆ, ಮತ್ತು ಟಿಬೆಟ್ ಟೆಂಪಲ್ ಇದೆ, ನಿಸರ್ಗಧಾಮ ಇದೆ, ಕಾವೇರಿ ಇದಿದೆ ರಿವರ್ ಸೈಡು, ತುಂಬ ಟೂರಿಸ್ಟ್ ಪ್ಲೇಸ್ಗಳಿದೆ. ಮತ್ತು ಆ ಕಡೆ ಸೋಮವಾರಪೇಟೆ ರೋಡಲ್ಲಿ ಹೋದರೆ ಮಲ್ಲಳ್ಳಿ ಜಲಪಾತ ಇದೆ. ಆ್ಯಂಡ್ ಈ ಕಡೆ ಮಡಿಕೇರಿ ಕಡೆ ಹೋದರೆ ರಾಜ ಸೀಟ್ ಇದೆ. ಸುಮಾರು ಪ್ಲೇಸ್ಗಳೆಲ್ಲ ಇದೆ. ಎಲ್ಲ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಸೊ ಈಗಾಗಲೇ ಫ್ಯಾಬಿನ್ ರೆಸ್ಟೋರೆಂಟ್ ಆ್ಯಂಡ್ ಕ್ಯೂಬಿಕ್ಸ್ ರೆಸ್ಟೋ ಕೆಫೆ ಬಗ್ಗೆ ನಾವು ಮಾತಾಡ್ತಾ ಇದ್ದೋ. ರೆಸ್ಟೋರೆಂಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಜೊತೆಗೆ ರೆಸ್ಟೋರೆಂಟ್ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಾ. ಸೊ ಮೇಲ್ಗಡೆ ರೆಸ್ಟೋ ಕೆಫೆ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬೇಡ. ಒಳ್ಳೆ ವಾತಾವರಣ ಇದೆ, ಜೊತೆಗೆ ಅಲ್ಲಿಂದ ಇಡೀ ಕುಶಾಲನಗರ ಕಾಣುತ್ತೆ. ಜೊತೆಗೆ ಫೋಟೋ ಶೂಟ್ಗಂತೂ ಸಖತ್ತಾಗಿದೆ ಪ್ಲೇಸ್, ಬನ್ನಿ ನೋಡ್ಕೊಂಡು ಬರೋಣ. ಸೊ ಈಗಾಗಲೇ ಫ್ಯಾಬಿನ್ ಆ್ಯಂಡ್ ಕ್ಯೂಬಿಕ್ಸ್ ರೆಸ್ಟೋರೆಂಟ್ ರೆಸ್ಟೋ ಕೆಫೆ ಓಪನ್ ಆಗಿದೆ. ಈಗ ಆಲ್ರೆಡಿ ರೆಸ್ಟೋರೆಂಟ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ರೆಸ್ಟೋ ಕೆಫೆ ಬಗ್ಗೆ ಕೂಡ ನಾವು ಮಾತಾಡೋಣ. ನಮ್ಮ ಜೊತೆಗೆ ಒಂದಷ್ಟು ಕಸ್ಟಮರ್ಸ್ ಕೂಡ ಇದ್ದಾರೆ, ಸೊ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ, ಹಾಯ್. ಹಲೋ, ನಿಮ್ಮ ಹೆಸರು? ನಗ್ಮಾ. ಓಕೆ, ನಿಮ್ಮ ಹೆಸರು? ಶಾನ್ಯ. ಓಕೆ, ಈಗ ಕುಶಾಲನಗರದಲ್ಲಿ ನೂತನವಾಗಿ ಒಂದು ರೆಸ್ಟೋ ಕೆಫೆ ಓಪನ್ ಆಗಿದೆ. ಯೂತ್ಸ್ ಆಗಿ ನಮ್ಗೆ ಬಹಳಷ್ಟು ಖುಷಿ ಆಗುತ್ತೆ ಕೆಫೆ ನೋಡಿದ್ರೆ. ಸೊ ನೀವೇನು ಹೇಳ್ತೀರಾ? ಇದು ಮಡಿಕೇರಿಯಿಂದ ಬ್ರಾಂಚ್ ಈಗ ಇಲ್ಲಿ ಹೊಸದಾಗಿ ಓಪನ್ ಆಗಿದೆ. ಮಡಿಕೇರಿಯಲ್ಲಿ ಯಾವ ಥರದ ಒಂದು ಕೆಫೆ ಅಲ್ಲಿದೆ ಅದೇ ಫುಡ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಗರ್ಸ್ ಮತ್ತು ಪಿಜ್ಜಾಸ್, ತುಂಬ ಒಳ್ಳೆಯ ಸಾಸ್ ಎಲ್ಲ ಯೂಸ್ ಮಾಡಿ ಒಂದು ಡಿಫ್ರೆಂಟಾಗಿ ಇದೆ. ಏನು ತುಂಬ ಫೇವ್ರೇಟ್ ಆಗುತ್ತೆ ನಿಮಗೆ ಈ ಒಂದು ಕೆಫೆಲಿ? ಎಲ್ಲ ಫುಡ್ ಚಂದ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮೊಹಿಟೋಸ್ ಮತ್ತು ಟ್ಯಾಕೋಸ್ ಅದು ಸ್ಪೆಷಲಾಗಿ ಮಾಡಿಕೊಡ್ತಾರೆ ಅವರು. ಓಕೆ, ಈಗ ಕಸ್ಟಮರ್ ಆಗಿ ನಮಗೊಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಕ್ಲೀನ್ ಆಗಿರಬೇಕು, ಎಸ್ಪೆಷಲಿ ಅದು ಇರುತ್ತೆ, ಜೊತೆಗೆ ಟೇಸ್ಟ್ ಆಗಿರಬೇಕು, ಜೊತೆಗೆ ಪ್ರೈಸ್ ಕೂಡ ರೀಸನಬಲ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಅದೆಲ್ಲ ಈ ರೆಸ್ಟೋ ಕೆಫೆಲಿ ಇದೆ ಅಂತ ಅನ್ನಿಸ್ತಾ? ಇದೆ, ಖಂಡಿತವಾಗಿಯೂ ಇದೆ. ಓಕೆ, ಥ್ಯಾಂಕ್ ಯು. ನೀವೇನು ಹೇಳ್ತೀರಾ? ಎಲ್ಲರೂ ಬರಬೇಕು. ನಮ್ಮ ಬ್ರ್ಯಾಂಚ್ ಇಲ್ಲಿ ಕುಶಾಲನಗರದಲ್ಲಿ ಇದೆ, ಫಬ್ಬಿನ್ಸ್ ಆ್ಯಂಡ್ ಕ್ಯೂಬಿಕ್ಸ್. ಇಟ್ಸ್ ವೆರಿ ಡೆಲಿಷಿಯಸ್, ಟೇಸ್ಟಿ. ಡೂ ವಿಸಿಟ್ ಕ್ಯೂಬಿಕ್ಸ್ ಆ್ಯಂಡ್ ಫಬ್ಬಿನ್ಸ್, ಮಿಸ್ ಮಾಡದೆ ಬನ್ನಿ. ಸೊ ಇದು ಹೆಂಗೆ 2 in 1 ಆಪ್ಷನ್ ಇದ್ದಂಗೆ, ಕೆಳಗಡೆ ರೆಸ್ಟೋರೆಂಟ್ ಇದೆ, ಮೇಲ್ಗಡೆ ಕೆಫೆ ಇದೆ. ಕೆಳಗಡೆ ಫ್ಯಾಮಿಲಿ ಇರ್ಬೋದು, ಮೇಲೆ ಯೂತ್ಸ್ ಇರ್ಬೋದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದೇ ಫ್ಲೋರಲ್ಲಿ ಆಗಿರುವಂಥದ್ದು. ಓಕೆ, ಇಲ್ಲಿ ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬರಲಿಕ್ಕೆ ಒಂದು ಒಳ್ಳೆಯ ಸ್ಪೇಸ್ ಇದೆ. ಇಲ್ಲಿದು ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ, ನಮಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಚೆಂದಾಗಿ. ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಇಲ್ಲಿ ಬಂದು ತಿಂದು ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ನಮ್ಮ ಜೊತೆಗೆ ಮತ್ತೋರ್ವ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಅಕ್ಬರ್ ಅಂತ. ಓಕೆ, ಈಗ ಕುಶಾಲನಗರದಲ್ಲಿ ನೂತನವಾಗಿ ಒಂದು ಫ್ಯಾಬಿನ್ ಆ್ಯಂಡ್ ಕ್ಯೂಬಿಕ್ಸ್ ರೆಸ್ಟೋರೆಂಟ್ ಆ್ಯಂಡ್ ಕೆಫೆ ಓಪನ್ ಆಗಿದೆ. ಸೊ ನೀವು ಇಲ್ಲಿ ವಿಸಿಟ್ ಮಾಡಿದ್ರಾ? ಹೇಗಿದೆ? ಇವ್ರದ್ದು ಇಲ್ಲಿ ಕುಶಾಲನಗರ ನಿಸರ್ಗಧಾಮದಲ್ಲಿ ಮಾಡಿದಾರಲ್ಲ, ಇದಕ್ಕಿಂತ ಮುಂಚೆ ಮಡಿಕೇರಿಯಲ್ಲಿ ಒಂದು ಕೆಫೆ ಇದೆ, ಫಾಬಿನ್ಸ್ ಇದೆ, ಅಲ್ಲಿ ನಾವು ಭೇಟಿ ಕೊಟ್ಟಿದ್ದೀವಿ, ಫ್ಯಾಮಿಲಿಯಾಗಿ ಭೇಟಿ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ, ಎಲ್ಲ ಐಟಮ್ಸ್ ಇದೆ. ಕೇರಳದಿಂದ ಹಿಡಿದು ನಮ್ಮ ಮಂಗಳೂರು ಐಟಮ್ಸ್ ಹಿಡಿದು ನಾರ್ತ್ ಇಂಡಿಯಾದ ಹಿಡಿದು ಎಲ್ಲ ಫುಡ್ ಮಾಡ್ತಾರೆ. ಇಲ್ಲಿ ಬಂದು ವಿಸಿಟ್ ಮಾಡಿದೆ ಫ್ಯಾಮಿಲಿ ಸಮೇತ, ನೋಡುವಾಗ ಭಾರಿ ಚಂದ ಉಂಟು. ಮೇಲೆ ಕ್ಯೂಬಿನ್ಸ್ ಅಂತ ಈಗ ಇದರಲ್ಲಿ ಅಲ್ಲಿ ಬೆಕ್ಕಾಚಿ ಅಂತ ಉಂಟು, ಅದ್ರ ಭಾರಿ ತುಂಬ ಚೆನ್ನಾಗಿದೆ. ನಾವು ಈಗ ಅಲ್ಲಿ ಊಟ ಮಾಡಿದೆ ಬಿರಿಯಾನಿ ಐಟಮ್ಸು, ಅದು ಯಾವುದು ನಾರ್ತ್ ಇಂಡಿಯಾದಂತೂ ಗೊತ್ತಿಲ್ಲ, ಯಾವುದೊಂದು ಭಾರಿ ಚಂದ ಇತ್ತು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ದಾಲ್ ಫ್ರೈ ಭಾರಿ ಚಂದ ಇತ್ತು. ಅಲ್ಲಿ ಅದು ವೈಟ್ ರೈಸ್ ಆಗಿ ಭಾರಿ ಖುಷಿಯಾಯಿತು.
ನನ್ನ ವಿಷಯದಲ್ಲಿ ಎಲ್ಲರೂ ಬಂದರೆ ಒಮ್ಮೆ ಭೇಟಿ ಕೊಡಿ ನೀವು ಇಲ್ಲಿಗೆ, ನಿಮಗೆ ಅವ್ರಿಗೆ ಮತ್ತೆ ಭೇಟಿ ಕೊಡೋಣ ಅಂತ ಆಗುತ್ತೆ. ಮಡಿಕೇರಿಯಲ್ಲಿ ಅಷ್ಟೇ ತುಂಬ ರಸ್ ಇತ್ತು, ನಾವು ಹೋದಾಗಲ್ಲ. ಒಂದು ಸಲ ಹೋಗಿದ್ದೆ ನಾನು, ಅಲ್ಲಿ ತುಂಬ ಬೇಕಾಚಿ ಪಬಿನ್ಸ್ ಅಂತೇಳಿದೆ ನಮ್ಮ ಯಾವುದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಇಲ್ಲಿಯೂ ಅದೇ ಇದರಲ್ಲಿಂದ ನಾವು ಇಲ್ಲಿ ಬಂದುವಾಗ ಭಾರಿ ಚೆಂದ ಇತ್ತು, ಸೂಪರ್ ಆಗಿದೆ. ಎಲ್ಲರೂ ಒಮ್ಮೆ ಭೇಟಿ ಕೊಟ್ಟಾಗ ಗೊತ್ತಾಗುತ್ತೆ ಎಲ್ಲರಿಗೆ. ಈಗ ಕುಶಾಲನಗರ ಅಂತ ಬಂದರೆ ಒಂದು ಟೂರಿಸಮ್, ಯಾಕೆಂದರೆ ಬಹಳಷ್ಟು ಟೂರಿಸ್ಟ್ ಪ್ಲೇಸ್ಗಳಿದೆ ಇಲ್ಲಿ. ಜೊತೆಗೆ ಮೈಸೂರಿಂದೆಲ್ಲ ಜಸ್ಟ್ 1 ಅವರ್ ಊಟಕ್ಕೆ ಅಂತಲೇ ಕುಶಾಲನಗರ ಸೈಡ್ಗೆಲ್ಲ ಬರ್ತಾರೆ. ವೀಕೆಂಡ್ ಅಂತ ಬಂದರು ಅಂದರೆ ಫಸ್ಟ್ ನೆನಪಾಗದೆ ಮಡಿಕೇರಿ, ಕುಶಾಲನಗರ. ಸೊ ಅಂಥ ಟೂರಿಸ್ಟ್ಗಳಿಗೆ ಏನು ಹೇಳ್ತೀರಾ? ಯಾಕೆಂದರೆ ನೀವು ಬಂದು ವಿಸಿಟ್ ಮಾಡಿದ್ದೀರಾ, ಫುಡ್ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಸೊ ಇಷ್ಟೊಂದು ಕೆಫೆ ರೆಸ್ಟೋರೆಂಟ್ಗಳಿದೆ ಕುಶಾಲನಗರದ, ಅದ್ರ ಮಧ್ಯ ಫ್ಯಾಬಿನ್ ಆ್ಯಂಡ್ ಕ್ಯೂಬಿಕ್ಸ್ಗೆ ಯಾಕೆ ಬರಬೇಕು? ಟೂರಿಸ್ಟಾಗಿ ನಾವು ಸುಮಾರು ಸಲ ಇಲ್ಲಿ ಭೇಟಿ ಕೊಟ್ಟಿದ್ದೀವಿ ಕೊಡಗಿಗೆ. ಆದಾಗ ನಾವು ಸುಮಾರು ರೆಸ್ಟೋರೆಂಟಲ್ಲಿ ಊಟ ಮಾಡೋದು, ಚಿಕನ್ದು ಫ್ರೈ ಇದೆಲ್ಲ ಮಾಡಿದ್ದೀವಿ, ಬೇಕಾಚಿ ಟೈಪಲ್ಲಿ ಇದೆಲ್ಲ. ಆದರೂ ಇಲ್ಲಿಗೆ ಬಂದಾಗ ಇದೊಂದು ಡಿಫ್ರೆಂಟ್ ಆಗಿ ಕಂಡುಂಟು. ಮೈಸೂರವರು ಇಲ್ಲಿ ಎಲ್ಲಿಯಾದರೂ ಬಂದರೆ ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟರೆ ಅವರಿಗೆ ಗೊತ್ತಾಗುತ್ತೆ, ಭಾಳ ಖುಷಿಯಾಗುತ್ತೆ, ಚೆಂದ ಉಂಟು, ಊಟ ಎಲ್ಲ ತುಂಬ ಟೇಸ್ಟ್ ಆಗಿದೆ. ಎಲ್ಲರೂ ಭೇಟಿ ಕೊಡಿ ಒಮ್ಮೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ಈಗ ಬಹಳಷ್ಟು ಕಸ್ಟಮರ್ಸ್ ನಮ್ಮ ಜೊತೆ ರಿವ್ಯೂ ಹಂಚ್ಕೊಂಡ್ರು. ಕುಶಾಲನಗರ ಸ್ಥಳೀಯರು ಇವರು. ಸೊ ಇವ್ರನ್ನೂ ಮಾತಾಡ್ಸೋಣ, ಯಾಕೆಂದರೆ ಕುಶಾಲನಗರದಲ್ಲಿದ್ದಾರೆ. ಇಂತಹ ಒಂದು ರೆಸ್ಟೋರೆಂಟ್ ಕೆಫೆ ಬಂದಿರೋದು ಅವ್ರಿಗೆ ಎಷ್ಟು ಖುಷಿ ಇದೆ ಅಂತ. ಸೊ ನಮಸ್ತೆ, ನಿಮ್ಮ ಹೆಸರು? ಅಜರುದ್ದೀನ್ ಅಂತ. ಓಕೆ, ನಿಮ್ಮ ಹೆಸರು? ಅಫೀಫಾ ಅಂತ. ಓಕೆ ಸರ್, ನೂತನವಾಗಿ ಒಂದು ರೆಸ್ಟೋರೆಂಟ್ ಕೆಫೆ ಬಂದಿದೆ ಕುಶಾಲನಗರಕ್ಕೆ. ಬಹಳಷ್ಟಿದೆ, ಬಟ್ ಇದೇನೋ ಒಂದು ವಿಭಿನ್ನವಾಗಿದೆ. ಸೊ ಏನು ಹೇಳ್ತೀರಾ? ಇದು ಒಂದು ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಮತ್ತು ನೀಟ್ ಆ್ಯಂಡ್ ಹೈಜಿನಿಕ್ ಆಗಿದೆ. ಇದು ಯಾರು ಬೇಕಾದರೆ ಬಂದು ಒಂದು ವಿಸಿಟ್ ಮಾಡಿ ಅವರಿಗೆ ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗಿದೆ ಇಲ್ಲಿ. ಮತ್ತು ಏನಿದ್ರು ಇಲ್ಲಿ ಸೆಟಪ್ಗಳು ಹೇಗಿದೆ ಅಂದರೆ ಅದೊಂದು ಹೈಟೆಕ್ ಆಗಿದೆ. ನಿಮಗೆ ಬಂದು ಹೈಜಿನಿಕ್ ಫುಡ್ ತಿನ್ನಲಿಕ್ಕೆ, ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಅದರಲ್ಲೂ ನಿಮಗೆ ನಿಸರ್ಗಧಾಮ ಪಕ್ಕದಲ್ಲೇ ಇರೋದು ಅದು. ಮತ್ತು 2 ಟೂರಿಸಮ್ ಪ್ಲೇಸ್ ಇದೆ ಇಲ್ಲಿ ಪಕ್ಕದಲ್ಲಿ. ನಿಮಗೆ ಯಾವುದು ದುಬಾರೆ ಇದೆ, ಅಲ್ಲಿಂದ ಏನೇನು ಒಂದು ಹಾಫ್ ಆನ್ ಅವರ್ ಆ ಟೈಮಿಂಗ್ಸಲ್ಲಿ ನಿಮಗೆ ಪಿಕಪ್ ಮಾಡಿ ಬರ್ಬೋದು. ಮತ್ತು ಫುಡ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಎಮ್ಮಿ ಫುಡ್ಗಳು. ಈಗ ಬರ್ಗರ್, ಪಿಜ್ಜಾ, ಮೆಕ್ಸಿಕನ್ ಅದು ಸಾಸ್ ಆ ಥರ ಯೂಸ್ ಮಾಡಿದ್ದಾರೆ, ತುಂಬ ಟೇಸ್ಟಿಯಾಗಿದೆ. ನಾವು ಈಗ ತಾನೇ ತಿಂದಿದ್ವಿ. ರಿವ್ಯೂಸ್ ಹೇಳಬೇಕು ಅಂದರೆ ಅದು ಎಮ್ಮಿ ಅಂದರೆ 5 ಸ್ಟಾರ್ ಕೊಡ್ಬೋದು, ಅಷ್ಟು ತುಂಬ ಚೆನ್ನಾಗಿದೆ. ಬಂದು ಎಂಜಾಯ್ ಮಾಡ್ಬೋದು ಎಲ್ಲರಿಗೂ ಇಲ್ಲಿ. ನೀವೇನು ಹೇಳ್ತೀರಾ ಮ್ಯಾಮ್? ಅದೇ ಅವರು ಹೇಳಿದಂಗೆ ನಾವು ಅಂದರೆ ಎಲ್ಲೂ ಹೋದರೂ ಈ ರೆಸ್ಟೋರೆಂಟ್ಗೆ ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ, ಅಷ್ಟು ಟೇಸ್ಟ್ ಇದೆ. ಯಮ್ಮಿ ಫುಡ್, ಅಮೇಝಿಂಗ್. ಖುಷಿ ಆಗ್ತಿದೆ ಈ ಫುಡ್ಡೆಲ್ಲ ತಿಂದು ಟೇಸ್ಟ್ ಮಾಡಿ. ಅದೇ ಕೆಫೆದು ಅಷ್ಟು, ಫಬಿನ್ಸ್ ರೆಸ್ಟೋರೆಂಟ್ದು ಹಾಗೆ ತುಂಬ ಚೆನ್ನಾಗಿದೆ. ಅಂದರೆ ಅಬ್ಸಲ್ಯೂಟ್ಲಿ ಇಟ್ಸ್ ಟೇಸ್ಟಿ. ಥ್ಯಾಂಕ್ ಯು ಇಬ್ಬರಿಗೂ, ಥ್ಯಾಂಕ್ ಯು ಸೋ ಮಚ್. ಸೊ ಫ್ಯಾಬಿನ್ ಆ್ಯಂಡ್ ಕ್ಯೂಬಿಕ್ಸ್ ರೆಸ್ಟೋರೆಂಟ್ ಆ್ಯಂಡ್ ರೆಸ್ಟೋ ಕೆಫೆಯ ಮಾಲೀಕರಾದಂಥ ಫಯಾಜ್ ಅವರಿದ್ದಾರೆ. ಈಗ ಆಲ್ರೆಡಿ ರೆಸ್ಟೋರೆಂಟ್ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಸೊ ಕೆಫೆ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಈಗ ಆಲ್ರೆಡಿ ರೆಸ್ಟೋರೆಂಟ್ ಬಗ್ಗೆ ಬಹಳಷ್ಟು ವಿಶೇಷತೆಗಳನ್ನು ಹೇಳಿದ್ದೀರಾ. ಅದೇ ರೀತಿ ಈ ರೆಸ್ಟೋ ಕೆಫೆ ಬಗ್ಗೆ ಏನು ಹೇಳ್ತೀರಾ? ಯಾವ ರೀತಿಯಾಗಿ ವಾತಾವರಣ ಇದೆ? ಯೂತ್ಸ್ಗೆ ಎಸ್ಪೆಷಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಕೆಫೆ ಯೂಸಿಗೆ ಬೇಕಾದಂಥ ಆ್ಯಂಬಿಯನ್ಸ್ ಮಾಡಿದ್ದೇನೆ. ಇದು ರೆಸ್ಟೋರೆಂಟಿಗೆ ಸಂಬಂಧನೇ ಇಲ್ಲದಾಗೆ ಸಪ್ರೇಟಾಗಿ ಒಂದು ಪ್ರೈವಸಿ ಜಾಗನೂ ಮಾಡಿದ್ದೇವೆ. ಒಂದೇ ಫ್ಲೋರ್ ಆದರೆ ಅದೇ ರೆಸ್ಟೋರೆಂಟೇ ಬೇರೆ, ಕೆಫೆನೇ ಬೇರೆ. ಈಗ ನಮ್ಮ ಕೊಡಗಿನವ್ರಿಗೆ ಸ್ವಲ್ಪ ಪೀಸ್ ಆಫ್ ಮೈಂಡಲ್ಲಿ ಕೂರಬೇಕಂದ್ರೆ ಅದಕ್ಕೆ ಬೇಕಾದಂಥ ಫೆಸಿಲಿಟಿ ಮಾಡಿದ್ದೇನೆ. ಪೀಸ್ ಆಫ್ ಇದೆ, ಆ್ಯಂಬುಲೆನ್ಸ್ ಚೆನ್ನಾಗಿ ಮಾಡಿದ್ದೇನೆ. ಅವ್ರಿಗೆ ಬಂದುಬಿಟ್ಟು ಒಳ್ಳೆ ಒಂದು ಟೈಮ್ ಪಾಸ್ ಮಾಡಲಿಕ್ಕೆ ಒಂದು ಒಳ್ಳೆ ಜಾಗನೂ ಮಾಡಿಕೊಟ್ಟಿದ್ದೇವೆ. ಓಕೆ ಸರ್, ಈಗ ಫುಡ್ ಬಗ್ಗೆ ಬರೋದಾದರೆ ಏನೆಲ್ಲ ವೆರೈಟೀಸ್ ಸಿಗುತ್ತೆ ನಿಮ್ಮಲ್ಲಿ? ಈಗ ನಮ್ಮಲ್ಲಿ ಬರ್ಗರ್, ಪಿಜ್ಜಾ, ಸ್ಪೆಷಲಾಗಿ ಮೆಕ್ಸಿಕನ್ ಐಟಮ್, ಮೆಕ್ಸಿಕನ್ ಸಾಸಲ್ಲಿ ನಾವು ನಾನಾ ರೀತಿಯ ಕೆಲವು ಐಟಮ್ಗಳು ಮಾಡ್ತೇವೆ. ಅದರಲ್ಲಿ ಭಾಳ ನಮಗೆ ವ್ಯೂನು ಚೆನ್ನಾಗಿ ಸಿಕ್ಕಿದೆ ಅದರಲ್ಲಿ. ಇಲ್ಲಿ ಎಲ್ಲಿ ನಿಮಗೆ ಬೇರೆ ಎಲ್ಲಿ ಯಾವ ಕೆಫೆಯಲ್ಲಿ ಸಿಗೋದಿಲ್ಲ ಅಂತ ನಾವು ಚಾಲೆಂಜ್ ಮಾಡಿ ಹೇಳ್ತೇವೆ. ನಮ್ಮ ಕೆಫೆಯಲ್ಲಿ ಮೆಕ್ಸಿಕನ್ ಸಾಸ್ ಭಾಳ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ವೆರೈಟಿ ಸುಮಾರು ಇದೆ. ಈ ಒಂದು ಮಮ್ಮೂಸ್ ಆಗಲಿ, ಅದರಲ್ಲಿ ಮಮ್ಮೂಸನ್ನು ಕೊಡ್ಬೋದು. ಸ್ಟಿಪ್ಸ್ ಅಂತ ಬರ್ತದೆ, ಅದನ್ನು ಕೊಡ್ತಾ ಇದ್ದೀವಿ. ಸುಮಾರು ಐಟಮ್ ಕೊಡ್ತಾ ಇದ್ದೀವಿ ನಾವು ಅದರಲ್ಲಿ ಮೆಕ್ಸಿಕನ್ ಸಾಸಲ್ಲಿ. ಮತ್ತು ಇನ್ನೂ 2-3 ಸಾಸ್ಗಳಿದೆ, ಇಟಾಲಿಯನ್ ಸಾಸ್, ಅದನ್ನು ಚೆನ್ನಾಗಿದೆ, ಅದರಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದೀವಿ. ಸರ್, ಇನ್ನೊಂದೇನು ಅಂತ ಅಂದರೆ ಇವಾಗ ಕೆಫೆ ನೋಡೋಕ್ಕೆ ಹೈಜೀನ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಜನಗಳಿಗೆ ಇಲ್ಲಿ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತಪ್ಪ ಏನು ಅನ್ನೋದು ಕೆಲವ್ರಿಗಿರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ? ಖಂಡಿತ ಅವರಿಗೆ ನಮ್ಮ ಕೆಫೆ ನೋಡಿದ್ರೆ ಆ ಥರ ಫೀಲ್ ಆಗ್ಬೋದು. ಆದರೆ ನಮ್ಮ ರೇಟ್, ನಮ್ಮ ಸಣ್ಣ ವೆಚ್ಚದಲ್ಲಿ ನಾವು ಕೊಡೋದವರಿಗೆ ಫುಡ್ಡು ಭಾಳ ಸಣ್ಣ ರೇಟ್. ನಾವು ನಮ್ಮ ಕೊಡಗಿನ ಜನ ಅದನ್ನ ತಿನ್ನಬೇಕು. ಮಧ್ಯಮ ವರ್ಗದವರು ಬಂದುಬಿಟ್ಟು ಅದನ್ನ ನೋಡಬೇಕು, ಅದು ಯಾವ ಥರ ಇದೆ ಕೆಫೆ ಅಂತೇಳಿ ಎದುರ್ಕೊಳ್ಳೋದು ಬೇಡ. ನಮ್ಮಲ್ಲಿ ಸಣ್ಣ ರೇಟಿಗೆ ನಾವು ಕೊಡ್ತಾಯಿದ್ದೀವಿ, ಚೆಂದ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾಯಿದ್ದೀವಿ.
ಓಕೆ ಸರ್, ಜೊತೆಗೆ ಈಗ ಕುಶಾಲನಗರ ನಾನು ಹೇಳ್ದಂಗೆ ಟೂರಿಸ್ಟ್ ಪ್ಲೇಸು, ಈ ಕಡೆ ನಿಸರ್ಗಧಾಮ, ಗೋಲ್ಡನ್ ಟೆಂಪಲ್ ಎಲ್ಲ ಇರೋದ್ರಿಂದ ಬರೀ ಒಂದು ಟೂರಿಸ್ಟ್ಗಳಿಗೆ ಒಂದು ಪಾರ್ಕಿಂಗ್ ಸಮಸ್ಯೆ ಕೂಡ ಆಗುತ್ತೆ. ಅದರಲ್ಲೂ ಮೇನ್ ರೋಡಲ್ಲಿದೆ. ಸೊ ಹಾಗಾಗಿ ಪಾರ್ಕಿಂಗ್ಗೆ ಎಲ್ಲ ರೀತಿಯ ಸೌಲಭ್ಯಗಳಿದೆಯಾ? ಮಾಡಿದ್ದೀವಲ್ಲ, ಪಾರ್ಕಿಂಗ್ ಬೇಕಾದಂಥ ಜಾಗಗಳು ನಮ್ಮಲ್ಲಿ ಇದೆ. ಚೆನ್ನಾಗಿ ಪಾರ್ಕಿಂಗ್ ಮಾಡಬಹುದು. ಪಕ್ಕದಲ್ಲಿಂದ ಜಾಗ ಇದೆ. ಒಳ್ಳೆ ಚಂದದಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಫ್ಯಾಮಿಲಿಯವರಿಗೆ ಬಂದು ನೈಟೂ ಅಷ್ಟೇ ರಾತ್ರಿ ಹೊತ್ತು ಬಂದು ಇಲ್ಲಿ ಕೂತು 11 ಗಂಟೆವರೆಗೆ ಟೈಮ್ ಪಾಸ್ ಮಾಡುವಂಥ ಜಾಗನೂ ಮಾಡಿದ್ದೇವೆ. ಬರಲಿ, ಅವ್ರು ಬರಲಿ ಅಂತ ಎಲ್ಲರೂ ಆಶಿಸ. ಕೊನೆಯದಾಗಿ ನಮ್ಮ ಕೊಡಗು ಚಾನಲ್ ಮುಖಾಂತರ ಕೊಡಗಿನ ಜನತೆ ಇರ್ಬೋದು ಅಥವಾ ಮೈಸೂರು ಜನತೆ ಇರ್ಬೋದು ಅಥವಾ ಇಡೀ ಕರ್ನಾಟಕದ ಜನತೆಗೆ ಏನು ಹೇಳ್ತೀರಾ? ಬನ್ನಿ, ನಮ್ಮಲ್ಲಿ ಬಂದು ನಮ್ಮ ಫುಡ್ಡನ್ನ ನಾವು ಟೇಸ್ಟ್ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಇಲ್ಲಿ ರಿವ್ಯೂ ಆಗಿದೆ, ನಮ್ಮ ಹೈಜೀನ್ ಆಗಿದೆ, ನಮ್ಮ ಆ್ಯಂಬಿಯನ್ಸ್ ಆಗಿದೆ, ನಮ್ಮ ಹುಡುಗರು സർവീസ് ആಗಿದೆ ಅಂತೆಲ್ಲ ಅವರೇ ಹೇಳ್ತಾರೆ ಬಂದು. ഓക്കെ, താങ്ക് യു സോ മച്ച് സർ. താങ്ക് യു. നമസ്കാരം. ഞാൻ സാധാരണ യാത്ര ചെയ്യുന്നൊരു വയ്യാണ്. കുശാൽ നഗർ ഇത്രയും നല്ലൊരു റെസ്റ്റോറൻറ്റിൽ ഇതുവരെ എത്തിയിട്ടില്ല. നല്ല ഭക്ഷണം, നല്ല ഫാമിലിയായിട്ടാണ് കയറിയത്. കഫേയിൽ നല്ല ഭക്ഷണമാണ്, അങ്ങനെ തന്നെ കാര്യമായിട്ട് പറയാം. നല്ല അടിപൊളി ഭക്ഷണം, ഫാമിലിയായിട്ട് എൻജോയ് ചെയ്യാൻ പറ്റിയ ഒരു സ്ഥലമാണ്. എല്ലാവരും വരിക, ഉഷാറാക്കുക. ಸೊ ಕೇಳಿದ್ರಲ್ಲ, ಹೊಸದಾಗಿ ನೂತನವಾಗಿ ಕುಶಾಲನಗರದಲ್ಲಿ ಈ ರೆಸ್ಟೋರೆಂಟ್ ಏನು ಓಪನ್ ಆಗಿದೆ ಅದ್ರ ಬಗ್ಗೆ ಅಲ್ಲಿನ ಓನರ್ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು, ಎಲ್ಲರೂ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಏನೇನು ವಿಶೇಷತೆಗಳಿದೆ, ರೆಸ್ಟೋರೆಂಟ್ ಬಗ್ಗೆ ಇರ್ಬೋದು ಅಥವಾ ಕೆಫೆ ಬಗ್ಗೆ ಇರ್ಬೋದು, ಏನೆಲ್ಲ ಸ್ಪೆಷಲ್ ಇದೆ ಎಲ್ಲವನ್ನ ಹೇಳಿದ್ದಾರೆ. ಜೊತೆಗೆ ಪಾರ್ಕಿಂಗ್ ಸೌಲಭ್ಯ ಇದೆ. A to Z ಎಲ್ಲವೂ ಕೂಡ ಇಲ್ಲಿ ಇರೋದ್ರಿಂದ ಕುಶಾಲನಗರ ಇರ್ಬೋದು ಅಥವಾ ಮೈಸೂರು ಇರ್ಬೋದು, ಮಡಿಕೇರಿ ಇರ್ಬೋದು, ಎಲ್ಲ ಜನತೆ ಕೂಡ ಫ್ಯಾಮಿಲಿ ಸಮೇತ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ಗಳಿದೆ, ಟೇಸ್ಟ್ ಮಾಡ್ಬೋದು. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಹೆಚ್ಚಿನ ಜನರು ಟೂರಿಸ್ಟ್ಗಳು ಇಲ್ಲಿ ಬರೋದ್ರಿಂದ ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾದಂತಹ ವಿಭಿನ್ನವಾದಂತಹ ಫುಡ್ಗಳು ಸಿಗುತ್ತೆ. ಸೊ ಇದನ್ನು ಹೇಳ್ತಾ ಈ ಒಂದು ರೆಸ್ಟೋ ಕೆಫೆಗೆ ನೀವು ಕೂಡ ಭೇಟಿ ಕೊಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಚಿತ್ತನ್ ಕೌಂಟಿನ್ಯಾ ಜೊತೆ ರಚನಾ, ಕೊಡಗು ಚಾನಲ್, ಮಡಿಕೇರಿ.